ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶ್ರೀ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಿಳಿ ಕೂದಲಾಗಿರೋದನ್ನ ಹೇಗೆ ಕಡಿಮೆ ಬೆಲೆಯಲ್ಲಿ ಕಪ್ಪಾಗಿಸ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು 1.5 ಗ್ಲಾಸು ನೀರಿಗೆ 1 ಸ್ಪೂನು ಟೀ ಪೌಡರು 2 ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಈ ಕುದಿಸ್ಕೊಂಡು ಡಿಕಾಷನ್ ಮಾಡ್ಕೊಂಡು ನಂತರ ಅದನ್ನ ಸೋಸ್ಕೊಬೇಕು. ಈ ರೀತಿ ಸೋಸ್ಕೊಂಡು ಟೀ ಪುಡಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಕಲರು ಜಾಸ್ತಿ ದಿನ ಹಾಗೆ ಉಳಿಯುತ್ತೆ. ಬರೀ ಪೌಡ್ರೇ ಹಾಕ್ಕೊಂಡ್ರೆ ಬೇಗ ತಲೆ ಕೂದಲು ವೈಟ್ ಆಗುತ್ತೆ. ಈಗ ಒಂದು ಪ್ಲಾಸ್ಟಿಕ್ ತಗೊಂಡಿದ್ದೀನಿ, ಅದಕ್ಕೆ ನಿಶಾ ಪೌಡ್ರು, ನ್ಯಾಚುರಲ್ ನಿಶಾ ಪೌಡ್ರು ತಗೊಂಡಿದ್ದೀನಿ 1 ಪ್ಯಾಕೆಟು. ಅದು ಕಡಿಮೆ ಬೆಲೆ ಅಂದರೆ 15 ರೂಪಾಯಿಗೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ನ್ಯಾಚುರಲ್ ಬ್ಲ್ಯಾಕು. ನಿಮ್ಗೆ ಬ್ಲ್ಯಾಕ್ ಬೇಡ, ಬ್ರೌನ್ ಬೇಕು ಅಂದರೆ ಬ್ರೌನ್ ತಗೋಬೋದು. ಅದನ್ನು ಪ್ಲಾಸ್ಟಿಕ್ ಇದಕ್ಕೆ ಮಾಡ್ಕೊತಾ ಇದ್ದೀನಿ. ನಾವು ಯಾವುದು ಯೂಸ್ ಮಾಡದಿಲ್ದಿರೋಂಥ ಪ್ಲೇಟ್ಗೆ ಯೂಸ್ ಮಾಡೋ ಪ್ಲೇಟ್ಗೆ ಹಾಕೋಬಾರ್ದು. ಅದನ್ನು ನಾವು ಮತ್ತೆ ಯೂಸ್ ಮಾಡಬಾರ್ದು. ಈ ಥರ ಪ್ಲಾಸ್ಟಿಕ್ಕಲ್ಲಿ ಮಾಡ್ಕೊಂಡ್ರೆ ಅದನ್ನು ತೊಳ್ಬಿಟ್ಟು ಮತ್ತೆ ಅದನ್ನೇ ಇನ್ನೊಂದು ದಿನ ಬೇಕಾದರೆ ಅದರೊಳಗೆ ಮಾಡ್ಕೊಬೋದು. ನೋಡಿ, ಈ ರೀತಿ ವೈಟು ಏರಾಗಿದೆ. ಇದನ್ನು ಹೇಗೆ ನ್ಯಾಚುರಲ್ಲಾಗಿ ಕಪ್ಪಾಗಿಸ್ಬೋದು ಅಂತ ನೋಡೋಣ. ಈಗ ಡಿಕಾಷನ್ ಎಲ್ಲ ಆರಿಸ್ಬಿಟ್ಟು ಆ ಪೌಡ್ರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಟೀ ಡಿಕಾಷನ್ನು ಮಾಡೋದ್ರಿಂದ ನ್ಯಾಚುರಲ್ಲಾಗೂ ಇರುತ್ತೆ. ಯಾವುದೇ ಕೆಮಿಕಲ್ಲು ಇಲ್ದಿರೋಂಗೆ ನಾವು ನಮ್ಮ ಕೂದಲನ್ನ ಪೋಷಣೆ ಮಾಡ್ಕೋಬೋದು. ಈ ರೀತಿ ಫುಲ್ಲೂ ಕಲಿಸ್ಕೊಂಡು, ಅಂದರೆ ತೀರಾ ತೆಳಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿಯಾಗಿದೆ. ಅದನ್ನ 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ನಂತರ ಒಂದು ಗ್ಲೌಸ್ ತಗೋಬೇಕು. ನೋಡಿ, ಈ ರೀತಿ ಇದೆ ಕೂದಲು, ವೈಟ್ ಹೇರ್ ಎಲ್ಲ ಇದೆ. ಈಗ ಅದನ್ನು ನೀಟಾಗಿ ಒಂದು 5 ನಿಮಿಷ ಆದಮೇಲೆ ತಗೊಂಡು ಗ್ಲೌಸ್ ಹಾಕ್ಕೊಂಡು, ಹಾಗೆ ಹಾಕ್ಕೊಂಡ್ರೆ ಕೈ ಬ್ಲ್ಯಾಕ್ ಆಗೋಗುತ್ತೆ. ಗ್ಲೌಸಿಂದ ಹಾಕೋಬೇಕು. ನೋಡಿ, ಈ ರೀತಿ ಹಚ್ಕೋಬೇಕು. ನಾವು ಮುಂದೆಗಡೆ ಜಾಸ್ತಿ ವೈಟ್ ಏರ್ ಇಲ್ಲ ಅಂತ ಅಂದರೆ ಎಲ್ಲಿ ವೈಟ್ ಇದಾಗಿದೆಯೋ ಅಲ್ಲನ್ನ ಹಚ್ಕೋಬೋದು. ಈ ಥರ ಎಲ್ಲ ನೋಡಿ, ಈ ರೀತಿ ಫುಲ್ಲು ಎಲ್ಲದಕ್ಕೂ ಹಚ್ಕೊಂಡಿದ್ದೀನಿ ನಾನು. ಈ ರೀತಿ ಎಲ್ಲ ಹಚ್ಕೊಂಡು ಒಂದು ಅರ್ಧ ಅವರು ಇಲ್ಲ 1 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ನೋಡಿ, ತಲೆ ಸ್ನಾನ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಅರ್ಧ ಅವರು, 1 ಅವರ್ ಬಿಟ್ಟಿದ್ದೆ ನಾನು. ನೋಡಿ, ಈ ರೀತಿ ವೈಟ್ ಏರ್ ಎಲ್ಲ ಹೋಗಿ ಬ್ಲ್ಯಾಕ್ ಏರ್ ಆಗಿದೆ. 1 ಅವರು 1.5 ಅವರು ಬಿಟ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನು 1 ಅವರ್ ಬಿಟ್ಟಿದ್ದೆ. ನೋಡಿ, ಈ ರೀತಿ ಬ್ಲ್ಯಾಕ್ ಬಂದಿದೆ. ನೋಡಿ, ಕಿವಿ ಹತ್ರ ಎಲ್ಲ ನನಗೆ ವೈಟು ಇದಿತ್ತು, ಈ ಎಲ್ಲ ಹೋಗ್ಬಿಟ್ಟಿದೆ. ಇದು ಜಾಸ್ತಿ ದಿನ ಇರಬೇಕು ಅಂತಂದರೆ ಮಾಡಬೇಕು. ಇದು ಮಾರನೇ ದಿನ ತಲೆ ಹಿಂದಿನ ದಿನ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ತಲೆನ ಎಣ್ಣೆ ಹಚ್ಕೊಂಬಿಟ್ಟು ಮಾರನೇ ದಿನ ಎಣ್ಣೆಯನ್ನು ನೀರಲ್ಲಿ ತೊಳೆದು ಸ್ನಾನ ಮಾಡ್ಕೊಂಡಾದ್ಮೇಲೆ ಕೂದಲು ನೋಡಿ ಹೀಗೆ ಶೈನಿಂಗಾಗೂ ಇರುತ್ತೆ, ವೈಟ್ ಏರು ಇರಲ್ಲ. ಈ ರೀತಿ ಕಾಣಿಸ್ತಾ ಇದೆ, ನೋಡ್ಬೋದು. ಒಂದೂ ವೈಟ್ ಏರ್ ಇಲ್ಲ. ಈಗ ನೋಡ್ತಾ ಇರ್ಬೋದು. ಇಂದಿನ ದಿನದಲ್ಲಿ ಶಾಂಪೂ ಎಲ್ಲ ಕೆಮಿಕಲಿಂದ ಬೇಗ ಬಿಳಿ ಕೂದಲು ಬರ್ತಾಯಿದೆ. ಈ ರೀತಿ ನಾವು ಅವಾಯ್ಡ್ ಮಾಡ್ಬೋದು. ಈ ರೀತಿ ಎಲ್ಲ ಮಾಡಿಕೊಂಡು ಮೊದಲಿನ ಏರ್ಗೂ ಈಗಿನ ಏರ್ಗೂ ಕಂಪೇರ್ ಮಾಡ್ಬೋದು. ಈಗ ವೈಟ್ ಇದು ಕಡಿಮೆ ಆಗಿದೆ. ಈ ಪೇಸ್ಟಿಂದ ನನಗೆ 100% ರಿಸಲ್ಟ್ ಸಿಕ್ಕಿದೆ. ನಿಮಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಮಾಹಿತಿ ನೀಡ್ತೀನಿ. ಧನ್ಯವಾದಗಳು.